ಕಾಂಗ್ರೆಸ್ಸಿಗರು ಇದನ್ನು ಈ ಸಲ ಸೋಲಿಸಲೇಬೇಕು ಅಥವಾ ಗೆಲ್ಲಲೇಬೇಕು ಅಂತೇಳಿ ಪ್ರಯತ್ನ ಮಾಡಿದರು. ಈ ಎಲ್ಲ ನೆಲೆಯಲ್ಲೇ ಸಡನ್ ಆಗಿ ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಬಂದು ಒಂದು ರೀತಿ ಪ್ರಹ್ಲಾದ್ ಜೋಶಿ ಅವ್ರು ನಡೆ ಕೊಡಿಸಿದ್ರು. ಹೀಗಾಗಿ ಈ ಸಲ ಚುನಾವಣೆ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಪ್ರತಿ ಸಲ ಆದಂತ ಆಗ್ತದನ ಅನ್ನೋದು ಪ್ರತಿಯೊಬ್ಬರು ಪ್ರಶ್ನೆ. ಭಾಳ ಜನ ಅಂತ ಇದ್ದಾರೆ, ಇಲ್ಲ ಅವ್ರು ಗೆಲ್ತಾರೆ ಅಂದ್ರೆ ಮೋಸ್ಟ್ಲಿ ನಮ್ಮೆಲ್ಲ ಮೋದಿ ಅಥವಾ ಗೋಧಿ ಮೀಡಿಯಾದವ್ರು ಹೇಳ್ತಾ ಇದ್ದಾರೆ. ಮೊನ್ನೆ ಎಕ್ಸಿಟ್ ಪೋಲ್ನು ಧಾರವಾಡ ಒಂದು ಗೆಲ್ಲುವ ಸೀಟ್ನಲ್ಲಿ ಇಟ್ಕೊಂಡಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಟೀಕೆ ವಿರೋಧಗಳು ಮಾಡ್ತಾ ಇದ್ದಾರೆ. ಇಲ್ಲ ಇದು ಏನಪ್ಪ ಅಂದ್ರೆ 4 ಗೋಳಿಗಳ ಮಧ್ಯೆ ನಡೆದಂಥ ಒಂದು ಏನಪ್ಪ ಸಮೀಕ್ಷೆ, ಮತಗಟ್ಟೆ ಸಮೀಕ್ಷೆ ಅಥವಾ ಎಕ್ಸಿಟ್ ಪೋಲ್, ಇದು ಈ ಸಲ ಸತ್ಯ ಆಗಲಿಕ್ಕೆ ಇಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ. ಯಾಕಂದ್ರೆ ನೋಡಿದ್ದಾರೆ ಏನೇನಾಗಿದೆ ಏನಿಲ್ಲ ಅಂತೇಳಿ. ಅದರಲ್ಲೂ ಈ ಸಲ ಲಿಂಗಾಯತ್ ಕಮ್ಯುನಿಟಿ ನಮ್ಮ ಪ್ರಹ್ಲಾದ್ ಜೋಶಿ ಅವ್ರಿಗೆ ವಿರೋಧ ಆಗ್ಯದ. ಕೇವಲ ಎಲೆಕ್ಷನ್ ಸಮಯದಲ್ಲಿ ಬರ್ತಾರ, ಭೇಟಿ ಆಗ್ತಾರ, ಓಟ್ ತೋತಾರ, ಹೋಗಿ ಬಿಡ್ತಾರ. ಮುಂದೆ ನೋಡೋದು ಯಾವಾಗಪ್ಪ ಮತ್ತು ಮುಂದಿನ 5 ವರ್ಷಕ್ಕೆ ಅಂತೇಳಿ ಅವ್ರ ವಿರೋಧಗಳ ವಾದ. ಅದರಲ್ಲೂ ದಿಂಗಾಲೇಶ್ವರ ಸ್ವಾಮೀಜಿ ಅವರಂದು ಅವರನ್ನು ಸಾಕಷ್ಟು ಟೀಕೆ ಮಾಡಿದಾರ. ಪ್ರತಿಯೊಂದು ಸಲ ಸಭೆಯಲ್ಲೂ ಅವ್ರು ಇನ್ನೊಬ್ಬಪ್ಪ ಅಂತ ಜೊತೆಗೂಡಿದವರು ಸಂತೋಷ್ ಲಾಡ್ ಇಂಥವ್ರಂತೆ ವಿನೋದ ಸೋಟಿ ಅವರು ಒಳ್ಳೆ ಹುಡುಗರಂಗೆ ಕಾಣ್ತಾ ಇದ್ದಾರೆ. ಒಳ್ಳೆ ಒಂದು ಹೊಸ ಯುವಕರಿದ್ದಾರೆ, ಏನು ಸಾಧಿಸ್ಬೇಕು ಅನ್ನೋ ಛಲದಲ್ಲಿದ್ದಾರೆ ಅಂತ ಭಾಳ ಜನ ಮಾತಾಡ್ತಾರೆ. ಜೊತೆಗೆ ಸಂತೋಷ್ ಲಾಡ್ ಅವರಂತೆ ಪೂರ್ತಿಯಾಗಿ ನಮ್ಮ ಮೋದಿಯವರ ಅನೇಕ ತಪ್ಪುಗಳನ್ನು, ದೋಷಗಳನ್ನ ಪ್ರಶ್ನೆ ಓಪನ್ ಆಗಿ ಮಾಡ್ತಾ ಒಂದಿಷ್ಟು ಕೆಲವು ಮೀಡಿಯಾಗಳಲ್ಲಿ ಅವರು ಒಳ್ಳೆ ಹೆಸರು ಪಡೆದಿದ್ದಾರೆ ಅನ್ನೋ ಸಹಿತ ಸತ್ಯದ. ಸಂತೋಷ್ ಲಾಡ್ರು ಒಳ್ಳೆ ಬುದ್ಧಿವಂತಿಕೆಯಿಂದ, ಜೊತೆಗೆ ಈ ಸಲ ಅಲ್ಲೇ ಕಾಂಗ್ರೆಸ್ಸಿಗೆ ಒಂದು ಹೊಸ ರೂಪ ಕೊಡಬೇಕು, ಅಲ್ಲಿ ಗೆಲ್ಲಿಸಬೇಕು, ಒಂದು ಇತಿಹಾಸ ನಿರ್ಮಿಸಬೇಕು ಅನ್ನೋ ನೆಲೆಯಲ್ಲಿ ಅವ್ರೇನೋ ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ. ಜೊತೆಯಲ್ಲೇ ದಿಂಗಾಲೇಶ್ವರ ಸ್ವಾಮಿಗಳ ಸಹಾಯ ಮಾತ್ರ ಭಾಳಷ್ಟು ಆಗಿದೆ. ಹೀಗಾಗಿ ಮೋಸ್ಟ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಷ್ಟ ಆಗ್ಬೋದಾ ಅಂತಂದಾಗ ಸಹಜವಾಗಿನ ಒಂದಿಷ್ಟು ಏನಪ್ಪ ಸಮೀಕ್ಷೆಗಳು ಅಥವಾ ನೀವು ಅದಕ್ಕೇನಾದರೂ ಕರೀರಿ, ಮೋದಿ ಸಮೀಕ್ಷೆದ ಕರೀರಿ, ಗೋಧಿ ಮೀಡಿಯಾ ಅಂತ ಕರೀರಿ, ಮತ್ತೊಂದು ಕರೀರಿ, ಅವರಂತೂ ಇಲ್ಲ ಈ ಸಲ ಪ್ರಹ್ಲಾದ್ ಜೋಶಿ ಅವ್ರು ಗ್ಯಾರಂಟಿ ಅನ್ನೋದ ಮಾತಾಡ್ತಾ ಇದ್ದಾರೆ. ಇಲ್ಲಿ ಒಂದ್ ವೇಳೆ ಪ್ರಹ್ಲಾದ್ ಜೋಶಿ ಅವ್ರು ಗೆದ್ರ ಮುಗಿದು ಮತ್ತೆ ನಿನ್ನದ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಗೆದ್ರ ಅಭಿವೃದ್ಧಿ ಆಗ್ಬೋದಾ ಇನ್ನು ಮುಂದಾದ್ರು ಅಂತೇಳಿ. ಇಲ್ರಿ, ಅವ್ರು ಅಭಿವೃದ್ಧಿ ಮಾಡಿದಾರೆ ಈಗಾಗಲೇ ಅಂತೇಳಿ ಅವರ ಅಭಿಮಾನಿಗಳು ಹೇಳ್ತಾ ಇರ್ತಾರೆ, ಅವ್ರ ಹಿಂಬಾಲಕರು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಲಕ್ಷಾವಧಿ ಮನೆ ಕಟ್ಟಿಸಿಕೊಟ್ಟಿದಾರ, ಬಡವ್ರು ಸೂರು ಮಾಡಿದಾರ, ಅವ್ರಿಗೆ ಒಂದು ನೆಲೆ ಕೊಟ್ಟಿದಾರ, ಅಭಿವೃದ್ಧಿ ಮಾಡಿದಾರ. ಅವ್ರಿಗೆ ಜನ ಕಲಿ ಕಾಣ್ತಾ ಇಲ್ಲ, ತಮ್ಮ ಮುಗಿ ನೀರಿಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ಅವರ ಅಭಿಮಾನಿಗಳ ವಾದ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಸಲ ಪ್ರಹ್ಲಾದ್ ಜೋಶಿ ಅವರ ಆಯ್ಕೆ ಆಗ್ತಾರೋ. ಅವ್ರು ಅನೇಕ ಯೋಜನೆಗಳು ತಂದಿದ್ದಾರೆ, ಜನಕ್ಕೆ ಮುಟ್ಟಿಸಿದಾರ. ಆ ಭಾಗದಲ್ಲಿ ಪ್ರತಿಯೊಂದು ಮನೆಗೂ ಭೇಟಿಯಾಗಿ ತಮ್ಮ ಒಂದು ಏನಪ್ಪ ವಿಶ್ವಾಸ ಗಳಿಸ್ಯಾರ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಸುಳ್ಳ ಅನ್ನೋದು ನಾಳೆ ಬರುವಂಥ ರಿಸಲ್ಟ್ದಾಗ ಗೊತ್ತಾಗ್ತದೆ. ಹೌದು, ಜನ ನಿಜವಾಗಿಯೂ ಪ್ರಹ್ಲಾದ್ ಜೋಶಿ ಅವ್ರನ್ನ ಯಾಕೆ ಆರಿಸ್ತಾರ ಅನ್ನೋದು ನಾಳೆ ಉತ್ತರ ಸಿಗ್ತದೆ. ಅಂದರೆ ಆಯ್ಕೆ ಆಗಲಿಲ್ಲ ಅಂತಂದ್ರೆ ಈ ಸಲ ದಿಂಗಾಲೇಶ್ವರರು ಮತ್ತು ಸಂತೋಷ್ ಲಾಡ್ ಅವರು ಕಾಂಗ್ರೆಸ್ಸಿಗರು ಜಬರ್ದಸ್ತಾಗಿ ವರ್ಕ್ ಮಾಡಿದ್ದಾರೆ ಅಂತೇಳಿ. ಜೊತೆಗೆ ಒಂದಿಷ್ಟಲ್ಲಿ ಒಂದು ಸಂಶಯಗಳು ಏನಿದ್ದಾವಪ್ಪ ಅಂತಂದ್ರೆ, ಈ ಸೀಟಿನ ಮೇಲೆ, ಈ ಧಾರವಾಡದ ಮೇಲೆ ನಮ್ಮ ಜಗದೀಶ್ ಶೆಟ್ಟರ್ ಅವ್ರಿಗೂ ಒಂದಿಷ್ಟು ಕಣ್ಣಿತ್ತು. ಮತ್ತು ಒಳಗಿಂದ ನಮ್ಮ ಯಡಿಯೂರಪ್ಪನವ್ರಿಗೂ ಸಹಿತ ಪ್ರಹ್ಲಾದ್ ಜೋಶಿ ಅವರ ಟಿಕೆಟ್ ತಪ್ಪಿಸ್ಬೇಕು ಅಂತಿತ್ತು ಅಂತ ಭಾಳ ಜನ ಮಾತಾಡ್ತಾರೆ ಅಲ್ಲಿ ಜನ ಪಾರ್ಟಿಯಿಂದ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನು ಹೇಗಾದ್ರು ಮಾಡಿ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡಿದರು. ಬಟ್ ನಮ್ಮ ಜೋಶಿ ಅವರು ಬಹಳ ಬುದ್ಧಿವಂತರು, ಜೊತೆಗೆ ತಮಗೆ ಸೀಟ್ ಸಿಗದಂಗೆ ಮಾಡೋರ ವಿರೋಧವಾಗಿ ಅಲ್ಲಿ ತನ್ನಂತ ಬೆಳೆಸ್ಕೊಂಡ್ಬಿಟ್ಟಿದ್ರು. ಕೇಂದ್ರದಲ್ಲೇ ಮತ್ತು ಕೇಂದ್ರ ಸಚಿವರು ಆಗಿದ್ದರು, ಮತ್ತು ಅಲ್ಲಿ ಕ್ಯಾಬಿನೆಟ್ದಲ್ಲಿ ಎಲ್ಲರ ಹಿಡಿತು ಅವ್ರಿಗಿತ್ತು, ಮತ್ತು ಮೋದಿ ಅವ್ರಿಗೆ ಅತ್ಯಂತ ನಿಕಟರಾಗಿದ್ದರು. ನೀವು ನೋಡ್ಬೋದು ಪ್ರತಿಯೊಂದು ಫ್ರೇಮ್ಗಳಲ್ಲೇ ಕರ್ನಾಟಕಕ್ಕೆ ಬಂದಾಗಂತ ಅವ್ರ ಜೊತೆ ಕಾಣೋರು ಯಾರಪ್ಪ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು. ಈವನ್ ನಮ್ಮ ಯಡಿಯೂರಪ್ಪ ವರ್ಷಕ್ಕೆ ನಮ್ಗೆ ಕಾಣ್ತಾ ಇರಲಿಲ್ಲ, ಬಟ್ ಪ್ರಹ್ಲಾದ್ ಜೋಶಿ ಅವ್ರು ಕಾಣ್ತಾ ಇರ್ತಾರೆ. ಹೀಗಾಗಿ ಪ್ರಹ್ಲಾದ್ ಜೋಶಿ ಅವರು ಸೆಂಟ್ರಲ್ ಗೌರ್ಮೆಂಟ್ಗೆ ಮಾಡಿದಾಗ ಅಥವಾ ಮೋದಿ ಅವರಿಗೆ ಭಾಳ ನಿಕಟ ಇದ್ದಂಥವ್ರು. ಹೀಗಾಗಿ ಮೋದಿ ಅವರು ಸಹಿತ ಭಾಳ ಕಾಳಜಿ ಮಾಡಿದ್ದಾರೆ. ಮತ್ತು ಬಿ ಎಲ್ ಸಂತೋಷ್ ಬಳದವ್ರು ಇವರು ಅಂತೇಳಿ ಗುರುತಿಸ್ಕೊಳ್ತಾ ಇದ್ದಾರೆ. ಬಿ ಎಲ್ ಸಂತೋಷ್ ಅವರದ್ದು ಸಹಿತ ಇವ್ರನ್ನ ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಏನೊಂದು ವ್ಯವಸ್ಥೆ ಇದ್ಲ ಅದನ್ನು ಉಳಿಸ್ಕೊಂಡ ಅದರ ಮೂಲಕ ಮೇಲೆದ್ದು ಬಂದಂಥವ್ರು. ಹೀಗಾಗಿ ಪ್ರಹ್ಲಾದ್ ಜೋಶಿ ಗೆಲ್ತಾರ ಅನ್ನೋದು ಮೇಲುವರ್ಣೀಯ. ಬಟ್ ಇಲ್ಲಿ ಇನ್ನೊಂದು ಸಮೀಕ್ಷೆಗಳು ಹೇಳಿದಂಗೆ ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗದಲ್ಲೇ ಮೊದಲನೇದಾಗಿ ಲಿಂಗಾಯತರನ್ನು ಇವ್ರು ದಾದ ಮಾಡಿಲ್ಲ. ಲಿಂಗಾಯತ ಅನೇಕ ಲೀಡರ್ಗಳನ್ನು ಇವ್ರು ತೂದು ಹಾಕಿದಾರ, ಬೆಳೆಸಿಲ್ಲ ಅಂಥೇಳಿ
ಈ ಒಂದು ನಮ್ಮ ಲಿಂಗಾಲೇಶ್ವರದ್ದು ಒಂದು ಸಂತೋಷ್ ಲಾಡ್ ಅವರು ವಾದ, ಕಾಂಗ್ರೆಸ್ಸಿಗರ ವಾದ. ಅದಕ್ಕಾಗಿ ಈ ಸಲ ಬದಲಾವಣೆ ತರಬೇಕು, ಲಿಂಗಾಯತನ್ನು ಬೆಳೆಸಬೇಕು ಅಂದ್ರೆ. ಬಟ್ ಇವ್ರ ವಿರೋಧಗಳು ಯಾರು? ವಿನೋದ ಶೆಟ್ಟಿ ಗುರುಪುರವರು. ಹೆಂಗೆ ಬಾಯಿ ಬೆಳೀತದೆ ಲಿಂಗಾಯತರು ನೀವು ನಾವು ಪ್ರಶ್ನೆ ಮಾಡ್ಬೋದು. ಬಟ್ ಇವ್ರು ಬಂದಾದ್ರೆ ಅವ್ರು ಬಂದ್ರಪ್ಪ ಅಂದ್ರೆ ಉಳಿದ ಚೆನ್ನಾಗಿ ಕುಡ್ಕೊಂಡು ಮಾಡಬಹುದು ಅಂತ ಒಂದು ತರ್ಕ ಅದ. ಏನೋ ಲಿಂಗಾಯತ ಹೆಲ್ಪ್ ಆಗ್ಬೋದು. ಮತ್ತು 7 ಕ್ಷೇತ್ರಗಳಲ್ಲಿ, ಧಾರವಾಡದ 7 ಕ್ಷೇತ್ರಗಳಲ್ಲೇ ಲಿಂಗಾಯತ ಎಮ್ಮೆಲ್ಲೆಗಳು ಇರೋದ್ರಿಂದಾಗಿ ಈ ಸಲ ಒಳಗಿಂದೊಳಗೆ ಅವ್ರಿಗೂ ಸಹಿತ ಇವು ನಮ್ಮನ್ನು ಬೆಳೆಸಿಲ್ಲ, ಇವು ನಮ್ಮನ್ನು ಬೆಳೆಸೋದು ಇಲ್ಲ. ಮುಂದಾದರೂ ಇವ್ರು ತಾವಷ್ಟ ತಮ್ಮ ಜನಕ್ಕಷ್ಟು ಅನುಕೂಲ ಮಾಡ್ತಾರೋ ಅನ್ನುವಂಥ ಮಾತು ಲಿಂಗಾಯತ ಎಮ್ಮೆಲ್ಲೆಗಳಲ್ಲಿ ಅದ ಅಂತೇಳಿ ಕೇಳಿ ಬರ್ತಾ ಇದೆ. ಮತ್ತು ಈಗಾಗಲೇ ಅದನ್ನು ಸಾಕಷ್ಟು ವಿರೋಧವಾಗಿ ವ್ಯಕ್ತಪಡಿಸಿದ್ದು ಅದ. ಮುನೇನಕೊಪ್ಪ ಅವರಾಗಿರ್ಬೋದು, ಮುನೇನಕೊಪ್ಪ ಪಾಟೀಲರಾಗಿರ್ಬೋದು, ಮತ್ತವರಾಗಿರ್ಬೋದು, ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು. ಜಗದೀಶ್ ಶೆಟ್ಟರ್ ಅವರಂತಿ ಪೂರ್ಣ ಪ್ರಮಾಣದಲ್ಲಿ ಟಿಕೆಟ್ ಸಿಗದೇ ಇದ್ದಾಗ MLAಗೆ ಇವರೆಲ್ಲರ ಮೇಲೆ ಆರೋಪ ಮಾಡಿ ಅವರು ಕಾಂಗ್ರೆಸ್